ನಿಜಕ್ಕೂ ಈ ರೀತಿಯ ಯುವಕರು ಏನು ಚಿಕ್ಕಬಳ್ಳಾಪುರಕ್ಕೆ ಮಾರಕ. ನರೇಂದ್ರ ಮೋದಿ ಅವ್ರನ್ನ ಮಾತ್ರ ಅಲ್ಲ, ಈಗ ಸಿದ್ದರಾಮಣ್ಣವ್ರನ್ನ ನಾವು BJP ಪಕ್ಷದಲ್ಲಿದ್ದೀವಿ. ಸಿದ್ದರಾಮಣ್ಣವರು ನಮ್ಮ ವಿರೋಧ ಪಕ್ಷ. ನೀರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸಿದ್ದರಾಮಣ್ಣನ ಏನು ಸಿಂಗ್ಯುಲರ್ ಆಗಿ ಮಾತಾಡೋದು ಇದು ಯಾವ ರೀತಿ ತಪ್ಪು. ನರೇಂದ್ರ ಮೋದಿ ಅವರನ್ನು ಆ ಚಿಕ್ಕ ಹುಡುಗ ಮಾತಾಡೋದು ಅಷ್ಟೇ ತಪ್ಪು. ಅವರ ಪಕ್ಷದ ಹಿರಿಯರು ಮತ್ತು ಅವರ ತಂದೆ ತಾಯಿಗಳು ಮತ್ತು ಮದುವೆ ಏನಾದರೂ ಆಗಿದ್ದರೆ ಅವ್ರ ಹೆಂಡ್ತಿನೋ ಅಥವಾ ಅವ್ರಿಗೇನಾದರೂ ಓದು ಬರ ಬಂದಿಲ್ಲ ಅಂದರೆ ಅವ್ರ ಮಕ್ಕಳು ಯಾರಾದರೂ ಓದ್ಕೊತಾ ಇದ್ದರೆ ಆ ಮಕ್ಕಳು ಆ ವ್ಯಕ್ತಿಗೆ ಬುದ್ಧಿ ಹೇಳಿ. ಅಷ್ಟೊಂದು ಅವರ ಬಗ್ಗೆ ವಿಮರ್ಶೆ ಮಾಡೋದು ನಾವು ಬೇಡ. ವಿಮರ್ಶೆಗೆ ಅರ್ಹರಲ್ಲದ ಜನ. ನರೇಂದ್ರ ಮೋದಿಯವರು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ತುಂಬ ಏನೆಲ್ಲ ಬೊಗಳ್ತಾ ಇವೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಅವ್ರ ಪಾಡ್ಗೆ ಅವ್ರು ಮುಂದೆ ಹೋಗ್ತಿದ್ದಾರೆ. ಬೊಗಳೋವೆಲ್ಲ ಬೊಗಳ್ತಾನೆ ಇರಲಿ, ಏನೂ ತೊಂದರೆ ಇಲ್ಲ. ದೇಶ ಮುಂದಕ್ಕೆ ಹೋಗ್ತಿದೆ. ಅದಕ್ಕೆ ನನ್ನ ನರೇಂದ್ರ ಮೋದಿ ಅವರೇ ಸಂಸ್ಕೃತಿ ಇಡೀ ಕಾಂಗ್ರೆಸ್ನ ನಾನು ಇದು ಒಂದು ವಿಷಯದಲ್ಲಿ ಭಯಕ್ಕೆ ಹೋಗಲ್ಲ. ಆದರೆ ಕಾಂಗ್ರೆಸ್ನವರು ನಾಯಕರು ಆ ಹುಡುಗನ್ನ ಕರೆದು ಬುದ್ಧಿ ಹೇಳಬೇಕು. ಆ ಹುಡುಗನ ವಿರುದ್ಧ ಶಿಸ್ತಿನ, ಯಾಕಂದರೆ ನೀವು ಹೇಳ್ದಂಗೆ ಆ ಹುಡುಗ ಪದೇ ಆ ರೀತಿ ಮಾಡ್ತಿದ್ದಾನೆ. ಏನೂ ಆಗಿಲ್ಲ ಅಂತಂದರೆ ಮುಂದೊಂದು ದಿವಸ ಇದೆ, ಮಾರಿ ಹಬ್ಬ ಕಾದಿದೆ. ಅದಕ್ಕೋಸ್ಕರ ದಯವಿಟ್ಟು ಯಾವಾಗಲೂ ಹಿಂಗೆ ಇರುತ್ತೆ ಅಂದ್ಕೊಂಬಿಡಿ. ಅಧಿಕಾರ ಆಗಲಿ ಆ ಸಿಚುಯೇಷನ್ಸ್ ಆಗಲಿ ಹಿಂಗೆ ಅಂದ್ಕೊಳಕ್ಕೆ ಹೋಗ್ಬೇಡಿ. ಮುಂದೊಂದು ದಿವಸ ಇದೇನಾದರೂ ರಾಜಕೀಯ ಹಿನ್ನೆಲೆಗಳು ಇನ್ನೊಂದು ಚೇಂಜ್ ಆಗಲಿ ಆಗದಿರೋ ಹೋಗಲಿ, ಎಲ್ಲೋ ಒಂದು ಕಡೆ ನಮ್ಮ ಸಹನೆಯ ಕಟ್ಟೆ ಒಡೆದ್ರೆ ಆವತ್ತು ನಿಮಗೇನಾಗಿರುತ್ತೆ ಅನ್ನೋದನ್ನು ನಮಗೆ ಇವಾಗ ಹೇಳೋಕ್ಕಾಗೋದಿಲ್ಲ. ಆ ಟೈಮ್ ಬರಲಿ, ಅಷ್ಟರಲ್ಲಿ ಆ ಹುಡುಗ ತಿದ್ಕೊಳ್ಳಿ ಅನ್ನೋದು ನಮ್ಮ ಆಸೆ.